ಕನೆಕ್ಟ್ ಆಗಿರೋ ಒಂದ್ ಪಾಯಿಂಟ್ ಆಫ್ ಟೈಮಲ್ಲಿ ಕ್ಯಾಮ್ರಾ ಇರೋದೇ ಮರ್ತ್ಬಿಟ್ಟು ಅವ್ನ ಮುಂದೆ ಓಡ್ತಾ ಇರ್ತಾರೆ, ಹಿಂದೆ ಕಾಲ್ ಬರ್ತದೆ. ಇವ್ ಚಿಕ್ಕ ದೊಡ್ಡಪ್ಪ ಇದ್ರೆ ಒಲಿಂಪಿಕ್ಸ್ ಅಲ್ಲಿ ಓಡ್ತಿದ್ರ. ಗಾಳಿಪಟ ಮುಂಗಾರು ಮಳೆ ಎಂತ ಅಂದ್ರೆ ಅದನ್ನ ಬಿಟ್ಟು ಬೇರೆ ಏನೊಂದು ಮ್ಯಾಜಿಕ್ ಮಾಡ್ಬೋದು. ಅದೇ ಮ್ಯಾಜಿಕ್ ತಗೊಂಡೋಗ್ ಬೇರೆ ತರ ರೆಪ್ಲಿಕೇಟ್ ಆಗಲ್ಲ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಮುಂಗಾರು ಮಳೆ ಮತ್ತೆ ಗಾಳಿಪಟ 2. ಸೌಮ್ಯ ಕ್ಯಾರೆಕ್ಟ್ರು ತುಂಬಾ ಸೈಲೆಂಟ್. ಆ ಸೈಲೆಂಟ್ ಕ್ಯಾರೆಕ್ಟರ್ಗೆ ಪಟ್ಪಟ ಅಂತ ಮಾತಾಡೋ ಹುಡುಗ ಈ ಸ್ವಲ್ಪ ಈ ಮನ್ಸಿಗೆ ಹತ್ರ ಗಡೆ ಎಲ್ಲ ಕೂಡ ಹಿಂಗೆ ಕಳ್ದೋಗಿರತ್ನ ತುಂಬಾ ಹುಡುಗ ಬರ್ರಿ ಅದ್ ತನಗೆ ಸಿಗ್ಬೇಕು. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶ್ ಅವರು ಹಾಗೆ ಯೋಗರಾಜ್ ಭಟ್ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀವಿ. ಬಿಕಾಸ್ ಅವರಿಬ್ರು ಕಾಂಬಿನೇಷನ್ ಎಲ್ಲ ಬಂದಿರೋ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದಾವೆ. ಸೊ ಒಂದು ಪ್ಯಾಟರ್ನ್ ಅನ್ನೋದಕ್ಕಿಂತ ಒಂದು ಫ್ಲೋ ಇದೆ ಅವ್ರ ಹತ್ರ. ಸೊ ಅದು ಎಲ್ಲ ಸಿನಿಮಾದಲ್ಲೂ ಅದೇ ತರ ಮಾಡಿದ್ರೆ ವರ್ಕ್ ಆಗ್ತಿದೆ. ಸೊ ಆ ವಿಷಯದಿಂದ ಡಿಸ್ಕಷನ್ ಮಾಡೋದಕ್ಕೆ ಇದೊಂದು ತುಂಬಾ ಒಳ್ಳೆ ಟಾಪಿಕ್ ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದೀವಿ. ಸೊ ವಿ ಕ್ಯಾನ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ಆರ್ಕ್ ಇಂದನೇ ಸ್ಟಾರ್ಟ್ ಮಾಡಿ. ಕ್ಯಾರೆಕ್ಟರ್ ಆರ್ಕ್. ಸೊ ಈ 4 ಮೂವಿಯಲ್ಲೂ ಗಣೇಶ್ ಅವ್ರ ಕ್ಯಾರೆಕ್ಟರ್ ಇದಾಗ ಇನಿಷಿಯಲ್ ಆಗಿ ಹೆಂಗಿರುತ್ತೆ ಅಂದ್ರೆ ಫುಲ್ ಜೋವಿಯಲ್ ಆಗಿರುತ್ತೆ. ಜೋವಿಯಲ್ ಲೈಟ್ ಆಗಿರುತ್ತೆ, ಫುಲ್ ಚಿಲ್ ಆಗಿರುತ್ತೆ. ಏನು ಅಷ್ಟೊಂದು ಸೀರಿಯಸ್ ಆಯ್ತು ಅಂತ ಏನು ಮಾತಾಡಬೇಕಾದ್ರೆ ಫುಲ್ ಸೆಟೈಟ್ ಕಾಮಿಡಿ ಆಗಿ ತುಂಬ ಸೀರಿಯಸ್ ಇಶ್ಯೂಸ್ ಕೂಡ ಫುಲ್ ಕಾಮಿಡಿಯಾಗಿ ಹೇಳ್ತಾ ಇರ್ತಾರೆ. ಆ ಸೀರಿಯಸ್ ಅಂತ ಗೊತ್ತಿರಲ್ಲ. ಬಟ್ ಅದೇನಾಗುತ್ತೆ ಅಂದರೆ ಅಟ್ ದ ಎಂಡಿಗೆ ಬಂದಾಗ ಏನಾಗುತ್ತೆ ಅಂದರೆ ಸಡನ್ ಅಂತ ಎಮೋಷನ್ ಆಗಿಬಿಡ್ತಾರೆ. ಎಮೋಷ್ನಲ್ ಆಗಿರಲಿ, ಅಳೋದು, ಫುಲ್ ನಗ್ತಾ ಇರ್ತಾರೆ. ಈಗ ಮುಂಗಾರು ಮಳೆಯಲ್ಲಾಗಲಿ, ಗಾಳಿಪಟ ಅಳೋದನ್ನ ಅನ್ಕನೆಕ್ಟ್ ಆಗ್ಬಿಟ್ರೆ ನಾವು ಹೇಳ್ತೀವಿ, ಗಣೇಶ ಹೇಳ್ತೇವೆ, ಹಂಗೆ ನಾವು ಹೇಳ್ತೀವಿ. ಸೊ ಅದು ಏನಕ್ಕಾಗುತ್ತೆ ಅಂತಂದ್ರೆ, ಈಗ ಒಂದು ಫಸ್ಟ್ ಆಫ್ ಆಲ್ ಮೇನ್ ಪಾಯಿಂಟ್ ಕ್ಯಾರೆಕ್ಟರ್ ಆರ್ಕ್ ಅಂದ್ರೆ ಏನಪ್ಪಾ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಕ್ಯಾರೆಕ್ಟರ್ ಒಂಥರ ಬಿಹೇವ್ ಮಾಡ್ತಾ ಇರುತ್ತೆ. ಸೊ ಸ್ಟೋರಿ ಫ್ಲೋ ಆಗ್ತಾ ಅವ್ನ ಕ್ಯಾರೆಕ್ಟರ್ ಅಲ್ಲಿ ಚೇಂಜಸ್ ನ ತರಬೇಕು. ಸಿ ಇವ್ರದ್ರಲ್ಲಿ ಏನಕ್ಕೆ ಕ್ಯಾರೆಕ್ಟರ್ ಆರ್ಕ್ ಅಂತ ಅಂದ್ರೆ, ಮಾಡಿರೋ 4 ಸಿನಿಮಾದಲ್ಲೂ ಸ್ಟಾರ್ಟಿಂಗ್ ಜಾವಿಯಲ್ ಆಗಿರ್ತಾರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಅಳ್ತಾರೆ. ಸೊ ಈ ಅಳದಕ್ಕೆ ಒಂದು ರೀಸನ್ ಇರುತ್ತೆ, ಅವೆಲ್ಲ ಓಕೆ. ಅದೇ ಪ್ಯಾಟರ್ನ್ ಸೇಮ್ ಎಲ್ಲಾ ಸಿನಿಮಾದಲ್ಲೂ ಫಾಲೋ ಆದ್ರೂ ಎಲ್ಲಾ ಸಿನಿಮಾದಲ್ಲೂ ಕನೆಕ್ಟ್ ಆಗ್ತೀವಿ ನಾವು. ಅದು ಏನಕ್ಕೆ? ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಸೊ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ತಿಂಡಿ ಪೋತ ಇದ್ರಲ್ಲಿ ಯಾವ್ದ್ರಲ್ಲಿ, ಗಾಳಿಪಟ ಸಿನಿಮಾದಲ್ಲಿ. ಮುಂಗಾರು ಮಳೆಯಲ್ಲಿ ಅಲ್ಲಿ ಇನ್ನೊಂಥರ ಕ್ಯಾರೆಕ್ಟರ್. ಸಿ ಏನಂದ್ರೆ ಒಂದು ರಿಲೇಟಬಲ್ ಆಸ್ಪೆಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಗಣೇಶ್ ಅವ್ರು ನೋಡ್ತಿರುವಾಗ ನಮ್ಮ ಪಕ್ಕದ ಮನೇಲೆ ಯಾರೋ ಒಬ್ರು ಅಂತ ಅನ್ಸ್ಬಿಡುತ್ತೆ, ನಮ್ಮ ಮನೇಲೆ ಯಾರೋ ಒಬ್ರು ಅನ್ಸ್ಬಿಡುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಅದನ್ನ ನಾವು ಒಬ್ಬ ಹೀರೋ ಆಕ್ಟ್ ಮಾಡ್ತಾ ಇದಾರೆ ಅನ್ನೋ ತರನೇ ನೋಡಲ್ಲ. ಸೊ ಅಲ್ಲೇ ಯೋಗರಾಜ್ ಭಟ್ರು ಅರ್ಧ ಗೆದ್ಬಿಟ್ಟಿರ್ತಾರೆ. ಎಲ್ಲಿ? ಕ್ಯಾರೆಕ್ಟರ್ ಆರ್ಕ್ ವಿಚಾರದಲ್ಲಿ ಅಂಡ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಈ 2 ವಿಚಾರದಲ್ಲಿ ನನ್ನ ಪ್ರಕಾರ ತುಂಬಾ ಬೆಸ್ಟ್ ಇದಾರೆ ಅವರು ಅಂತ ಅನ್ಸುತ್ತೆ ಗಣೇಶ್ ಅವ್ರ ವಿಚಾರದಲ್ಲಿ. ಅಂಡ್ ಅದು ತುಂಬಾ ಕನೆಕ್ಟ್ ಆಗ್ತದೆ ಕ್ಯಾರೆಕ್ಟರ್ಸ್ಗೆ. ನೀವು ಹೇಳ್ದಂಗೆ ಅದು ಒಬ್ಬ ಫಿಲಮ್ ಒಂದು ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ನಮ್ಮಲ್ಲಿ ಒಬ್ಬ ಹುಡುಗ, ನಮ್ಮಲ್ಲಿ ಒಂದು ಹುಡುಗ ಇಲ್ಲ, ನಮ್ಗೆ ಗೊತ್ತಿರೋ ಹುಡುಗ, ಆ ರೇಂಜ್ ಕನೆಕ್ಟ್ ಆಗ್ಬಿಡ್ತೀವಿ. ಜಸ್ಟ್ ಅವ್ರು ಮಾತಾಡೋ ರೀತಿನೇ ಆಗಿರ್ಲಿ, ತುಂಬಾ ಸ್ಟ್ರಕ್ಚರ್ ಡೈಲಾಗ್, ಒಂದು ರೇಂಜ್ ಫಿಲಾಸಫಿ ಅಂತ ಸೆಟೈರಿಕಲ್ ಕಾಮಿಡಿ ಮಾಡ್ತಾ ಇರ್ತಾರೆ, ಅದೆಲ್ಲ ಫಿಲಾಸಫಿ ಹೇಳ್ತಾರೆ. ಅದೇ ಅದು ಅವ್ರ ಸ್ಟ್ರಾಂಗ್ನೆಸ್ ಅದಲ್ವಾ. ಅಂದ್ರೆ ಹೆಂಗೆ ಅಂದ್ರೆ ಫಿಲಾಸಫಿ ಇರ್ಬೇಕು. ಅದು ಫಿಲಾಸಫಿ ಹೆಂಗ್ ಇಟ್ಟಾಕ್ಬೇಕು ಅಂದ್ರೆ ಈಗ ಏನ್ ಗೊತ್ತಾ, ಫಿಲಾಸಫಿಗಳು ಈಗ ಕ್ಯಾರೆಕ್ಟ್ರು ತುಂಬಾ ಫಿಲಾಸಫಿಕಲ್ ಆಗಿರುತ್ತೆ. ಆ ತರ ಒಬ್ಬ ಟೀಚರ್ ಇರ್ತಾನೆ, ಕ್ಯಾರೆಕ್ಟರ್ ಯಾವ್ದೋ ಒಂದು ಕ್ಯಾರೆಕ್ಟರ್, ಅವ್ರೊಂದು ಫಿಲಾಸಫಿ ಹೇಳಿದ್ರೆ ಅದಕ್ಕೆ ನಾವು ಫಿಲಾಸಫಿ ಕ್ಲಾಸ್ಗೆ ಹೋಗ್ಬೋದು. ಬಟ್ ನೀನ್ ಸಿನಿಮಾದಲ್ಲಿ ಫಿಲಾಸಫಿ ಹೇಳ್ತೀಯಾ ಅಂದ್ರೆ ಈ ತರನೇ ಹೇಳ್ಬೇಕು, ಎಂಟರ್ಟೈನಿಂಗ್ ವೇ ಹೇಳ್ಬೇಕು. ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬೇಸ್ ಮೇಲೆ ಹೇಳ್ಬೇಕು. ಅದನ್ನ ಇವ್ರು ಚೆನ್ನಾಗಿ ಮಾಡ್ತಾರೆ. ಅದೇ ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ ಡೈಲಾಗ್ಸ್. ನನಗಂತೂ ಇವ್ರ ಡೈಲಾಗ್ಸಿಗೆ ನಾನು ದೊಡ್ಡ ಫ್ಯಾನ್ ಅಪ್ಪ. ನಾನು ನಿಜವಾಗ್ಲೂ ಯಾರು ಅನ್ಸುತ್ತೆ ಕೆಲವೊಂದು ಡೈಲಾಗ್ಸ್ ಈ ತರ ಬರೀಬೋದ ಅನ್ಸ್ಬಿಡ್ತಾರೆ. ಅದೇ ಹೇಳ್ತೀವಲ್ಲ, ಈಗ ಜಸ್ಟ್ ಗಾಳಿಪಟ ಅಲ್ಲಿ ಗಣಿಯವ್ರ ಕ್ಯಾರೆಕ್ಟರ್ ಹೇಳ್ತಾರೆ ನೋಡಿ, ಈ ಡೈಲಾಗ್ಸ್ ಹೆಂಗಂದ್ರೆ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಪ್ಪ, ದೇವ್ರ ಒಳ್ಳೆ ಬುದ್ಧಿ ಬರ್ಲಪ್ಪ. ಮತ್ತೆ ಅವ್ರು ಬಂದ ತಕ್ಷಣ, ಅಲ್ಲ ಹುಡುಗರಾಗಿ ನೀವೇ ಹೆಂಗಂದ್ರೆ ನಮ್ಮ ಹುಡುಗಿ ಪರಿಸ್ಥಿತಿ ಏನಾಗೋದು ಅಂತ ಅಂತಾರ. ಆಮೇಲೆ ಎಂತ ಎಂತ ಮಟನ್ ಶಾಪ್ ಅಲ್ಲಿ ಐಸ್ಕಂಡಿ ಇದ್ದಂಗೆ ಅದೊಂದು. ಆಮೇಲೆ ಇದೊಂದು, ಇದು ಯಾವ್ದು, ಅದು ಓಕೆ, ಅದು ಒಂದ್ ಸೈಡ್ ಆಫ್ ಕಾಮಿಡಿ ಡೈಲಾಗ್ ಅಂತ ಅಂದ್ರೆ, ಈ ಸ್ವಲ್ಪ ಈ ಮನ್ಸಿಗೆ ಹತ್ರ ಗಡೆ ಎಲ್ಲ ಕೂಡ ಹಿಂಗೆ ಕಳ್ದೋಗಿರತ್ನ ತುಂಬಾ ಹುಡುಕ್ ಬರ್ರಿ ಅದ್ ತನಗೆ ಸಿಗ್ಬೇಕು. ಈ ತರ ಎಷ್ಟು ಬರ್ತಿದಾರ ಗುರು. ಒಂದೊಂದೊಂದೊಂದ್ ಕ್ಲಾಸಿಗೆ ಅನ್ಸ್ಬಿಡುತ್ತೆ, ಜೊತೆಗಿರತ್ತೆ ಜೀವ ಎಂದಿಗೂ ಜೀವ ಅಂತ. ಎಷ್ಟು ಮೀನಿಂಗ್ ಐತ್ ನೋಡೋದು.
ಖಾಲಿ ಹಾಳಾಗಿಂತ ಒಳ್ಳೆ ಕಾವ್ಯ ಕಾವ್ಯ ಇಲ್ಲ. ಹೇಳ್ರಿ. ಸಿ ಗೊತ್ತು ಇದು ಗಣೇಶ್ ಅವ್ರದ್ದು ಮತ್ತೆ ಯೋಗರಾಜ್ ಭಟ್ ಅವ್ರ ವಿಡಿಯೋ ಬಟ್ ಅಂತ. ಯೋಗರಾಜ್ ಬಟ್ ಭಟ್ ಸ್ಟಿಲ್ ಯೋಗರಾಜ್ ಭಟ್ ಅವ್ರು ತಗೊಂಡ ತಕ್ಷಣ ಇದ್ರ ಬಗ್ಗೆ ಮಾತಾಡ್ದಲ್ಲೇ ಎಂಡ್ ಮಾಡಕ್ಕಾಗಲ್ಲ. ಸಿ ಅವ್ರ ಅವ್ರ ಸ್ಟ್ರೆಂತ್ ಯಾವ್ದಪ್ಪ, ರೈಟಿಂಗ್, ಡೈಲಾಗ್ಸ್. ಅಂಡ್ ಇನ್ನೊಂದು ಅದೇ, ಮಕ್ಕಳು ಎಷ್ಟು ಹುಡುಗರು ಎಷ್ಟು ದೊಡ್ಡವರಾದ್ರೆ ಮಕ್ಕಳ ತರ ಇರ್ಬೇಕಂತ ಆ ಒಂಥರ ತುಂಬಾ ಕರೆಕ್ಟ್ ಅದು. ಕಳ್ಳನ್ ಮಕ್ಳಾಗ್ಬಿಡ್ತಾರೆ. ಕರೆಕ್ಟ್, ಆ ಡೈಲಾಗ್ ಅಲ್ಲ ಕರೆಕ್ಟ್. ಆಮೇಲೆ ಇನ್ನೊಂದು ಡೈಲಾಗ್ಸ್ ಎಲ್ಲ ಓಕೆ, ಇದು ನೆಕ್ಸ್ಟ್ ಡೈಲಾಗ್ಸ್ ಅಲ್ಲಿ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅದೊಂದು ನಮಗೆ ಕನೆಕ್ಷನ್ ಫೀಚರ್. ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಹೇಳಿದ್ರೆ ಡೈಲಾಗ್ಸ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇನ್ನೊಂದು ಹೆಂಗೆ ಅಂದ್ರೆ ಈ ಫೀಮೇಲ್ ಕ್ಯಾರೆಕ್ಟರ್ಸ್ ನ ತುಂಬಾ ಚೆನ್ನಾಗಿ ಬರೀತಾರೆ ಅವರು. ತುಂಬಾ ಕಮ್ಮಿ ಟೈಮ್ ಅಲ್ಲಿ ಇದ್ರು ಅವ್ರಿಗೊಂದು, ನೀನ್ ಯಾವ್ದ್ರಲ್ಲಾದ್ರೂ ತಗೋ, ಭಟ್ರು ಫಿಲ್ಮ್ ಅಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ವಾಸ್ತು ಪ್ರಕಾರ ಸಿನಿಮಾದಲ್ಲೂ ಐಶಾಣಿ ಅವರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಈಗ ಇದ್ರಲ್ಲಿ ಪೂಜಾ ಗಾಂಧಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆಮೇಲೆ ಮುಂಗಾರು ಮಳೆಯಲ್ಲಿ ಪೂಜಾ ಗಾಂಧಿ ಅವ್ರ ಕ್ಯಾರೆಕ್ಟರ್, ಗಾಳಿಪಟಲ್ ಬಂದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ಒಂದು ರೀಸನಿಂಗ್ ಇದೆ, ಯಾಕೆ ಹಂಗ್ ಮಾಡ್ತಿದ್ರೆ ಅಲ್ಲಿ ಸಖತ್ತಾಗಿ ಬರ್ದಿದಾರ ಅವ್ರು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮುಗುಳುನಾಗೆಲ್ಲೂ ಅಷ್ಟೇ, ಇವನ್ ಗಾಳಿಪಟ 2 ಅಲ್ಲೂ ಅಷ್ಟೇ. ಬಟ್ ಗಾಳಿಪಟ 2 ಸಿನಿಮಾ ಕನೆಕ್ಟ್ ಆಗ್ಲಿಲ್ಲ ನಮ್ಗೆ, ಅದಕ್ಕೆ ಸಾಕಷ್ಟು ರೀಸನ್ ಇದೆ, ಬೇಕಿದ್ರೆ ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಬಟ್ ಅವ್ರ ಬೆಸ್ಟ್ ರೀಸನ್ ಏನಂದ್ರೆ ಗಾಳಿಪಟ ಅಂತ ಇಟ್ಟಿದ್ದೆ ದೊಡ್ಡ ತಪ್ಪು ಅನ್ಬೋದು, ಯಾಕಂದ್ರೆ ಆ ಫೀಲ್ ಕೊಡಕ್ ಆಗಿಲ್ಲ, ಕನೆಕ್ಟ್ ಆಗ್ಲಿಲ್ಲ ಅಷ್ಟೇ. ಸಿ ನನ್ನ ಪಾಯಿಂಟ್ ಏನಂದ್ರೆ ಫೀಮೇಲ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರೀತಾರೆ ಅಂತ. ಸಿ ಸೌಮ್ಯ ಕ್ಯಾರೆಕ್ಟರ್ ತುಂಬಾ ಸೈಲೆಂಟ್, ಆ ಸೈಲೆಂಟ್ ಕ್ಯಾರೆಕ್ಟರ್ಗೆ ಪಟಪಟ ಅಂತ ಮಾತಾಡೋ ಹುಡುಗ. ಪಾವನಿ ಅನ್ನೋ ಹುಡುಗಿ ತುಂಬಾ ಮಾತಾಡ್ತಾ ಇರ್ತಾಳೆ, ಬಟ್ ಅವಳಿಗೆ ಫುಲ್ ಸೂಕ್ಷ್ಮ ಸೈಲೆಂಟ್ ಆಗಿ ಡಿಸಿಪ್ಲಿನ್ ಆಗಿರೋ ಹುಡುಗ. ಈ ಕಡೆ ಬಂದ್ರು ಅಂದ್ರೆ ಯಾರು ಅವ್ರ ಕ್ಯಾರೆಕ್ಟರ್ ಹೆಸರೇನು? ರಾಧಾ ಅವರು, ರಾಧಾ ಮತ್ತೆ ದಿಗಂತ್. ಅದೇ ಅವರು ಫುಲ್ ಬಾಯ್ ಬಡ್ಕಿ. ಇವ್ರು ನೋಡಿದ್ರೆ ಅವರು ಒಂಥರ ಅಂತ ಅಷ್ಟೊಂದು ಇನ್ನೋಸೆಂಟ್ ಅಲ್ಲ, ಬಟ್ ಮಾತಾಡಕ್ ಬರಲ್ಲ. ಸೊ ಆತರ ಅಂದ್ರೆ ಲವ್ ನ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಏನೇ ತುಂಬಾ ಅದು ನನಗೆ ಹೆಂಗ್ ಬೈದ್ ಹೇಳ್ತಾರ ಗುರು, ಯಾರಾದ್ರೂ ಪ್ರಪೋಸಿಂಗ್ ಸೀನ್ ಹಂಗ್ ಬರೀತಾರ? ಹೋಗ್ರಿ ಮನೇಲಿ ಮಾತಾಡ್ರಿ. ಆಮೇಲೆ ವಯಸ್ಸು ಹುಡುಗರು ಹೊರಗೆ ಹೋಗ್ತಾನೆ ಯಾಕೆ ಏನೋ ಅಂತ ಕೇಳಕ್ಕಾಗತ್ತಪ್ಪ, ಏನ್ ದೂದ್ ಅಂತಾರೆ. ಸಿ ಅವರು ಈಗ ನೋಡ ಏನ್ ದೂದ್ ಅನ್ನೋ ಫ್ಲೋ ಐತಲ್ಲ, ಅವೆಲ್ಲ ಹೆಂಗ ಅನ್ಸುತ್ತಂದ್ರೆ, ಅದೇ ಹೇಳಿದ್ ನಾನು, ಕೆಲವೊಂದ್ಸತಿ ಅವ್ರ ಆಕ್ಟಿಂಗ್ ಗಳು ಅಷ್ಟು ಚೆನ್ನಾಗಿ ಏನಕ್ಕೆ ಅನ್ಸುತ್ತೆ ಅಂದ್ರೆ ಅವರು ದಾಟಲ್ಲ, ಅಂದ್ರೆ ಇದು ಫುಲ್ ನ್ಯಾಚುರಲ್ ಅನ್ಸುತ್ತೆ. ಹಿಂಗ್ ಮಾತಾಡಕರೆ ಏನ್ ದೂದ್ ಅಂತ ಈ ಡೈಲಾಗ್ ಗಳು ಬರುತ್ತಲ್ಲ, ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ಆ ತರ ಡೈಲಾಗ್ ಹೇಳುವಾಗ ಇದು ಆಕ್ಟಿಂಗ್ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇವ್ರ ಫಿಲ್ಮ್ ಅಲ್ಲಿ ಅದೇ ಪ್ಲಸ್ ನೋಡಪ್ಪ, ನಾವ್ ಎಲ್ಲೂ ಸಮೇತ ಅವ್ರ ಕ್ಯಾರೆಕ್ಟರ್ ಇಂದ ಆಚೆ ಬರಲ್ಲ, ಎಲ್ಲೂ ಸಮೇತ ಇದು ಆಕ್ಟಿಂಗ್ ಅಂತ ಅನ್ಸಲ್ಲ. ಸಿ ಅವ್ರ ಊರು ಅಲ್ಲಿ ನಾವ್ ನೋಡ್ತಿದ್ವಿ, ಮುಂಗಾರು ಮಳೆ ಆದ್ರೂ ತಗೋ ಇದಾದ್ರೂ ತಗೋ. ಇನ್ನೊಂದು ಇವ್ರದ್ದು ಕಾಂಬಿನೇಷನ್ ಅಲ್ಲಿ ಇವರು ಯೋಗರಾಜ್ ಭಟ್ರು ಕೆಲವೊಂದು ಕ್ಯಾರೆಕ್ಟರ್ಸ್ ಬರೀತಾರೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಹೆಂಗ್ ಬರೀತಾರಪ್ಪ, ಮುಂಗಾರು ಮಳೆಯಲ್ಲಿ ಆ ಸ್ಟೇಷನ್ ಮಾಸ್ಟರ್ ಪಾತ್ರ, ಅಯ್ಯೋ ಬೆಳಗಿಂದ ಅದೇ ನೋಡ್ತಾ ಆಮೇಲೆ ಇದು ಇನ್ನೊಂದೇವುದು ಗಾಳಿಪಟ ಫಿಲಮ್ ಅಲ್ಲಿ ಡ್ರಾಕುಲಾ. ಮುಗ ನನಗೆ ಅದ್ರಲ್ಲಿ ಖುಷಿಯಾಗಿದ್ದೇನಂದ್ರೆ, ಈಗ ರೀಸೆಂಟ್ ಆಗಿ ನೋಡ್ತಿರುವಾಗ ಆ ಕ್ಯಾರೆಕ್ಟರ್ ಗಣೇಶ್ಗೋಸ್ಕರ ಅಳುತ್ತೆ, ಅದು ಹೆಂಗ್ ಕರೆಕ್ಟ್ ಆಗುತ್ತೆ ಗುರು. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ, ಅನ್ಯಾಯವಾಗಿ ನನ್ ಶಿಷ್ಯ ಫಿಲಮ್ ಬಗ್ಗೆ ಮಾತಾಡ್ತಾ ಹೋದ್ರೆ ಅವ್ರದೊಂದು ಡೈಲಾಗ್ ಇಲ್ಲ, ಒಂದೊಂದು ಡೈಲಾಗ್ ಇಲ್ಲ ಅದರಲ್ಲಿ, ಓದ್ಕೊಂಡೆ ಫುಲ್ ಮೂವಿ ಕರ್ಕೊಂಡ್ ಬರ್ತಾರೆ. ಭಟ್ರು ಮೂವಿಲಿ ಯಾವಾಗ್ಲೂ ಒಂದ್ ವಿಚಿತ್ರವಾದ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಈ ತರ ಕ್ಯಾರೆಕ್ಟರ್ನ ಬೇರೆ ಫಿಲ್ಮ್ಸ್ ಬೇರೆ ಕಾಂಬಿನೇಷನ್ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಅಲ್ಲೂ ಕೂಡ ಈ ತರ ಒಂದು ಕ್ಯಾರೆಕ್ಟರ್ ಬರ್ದಿರ್ತಾರೆ. ಪಂಚರಂಗಿಯಲ್ಲಿ ಇವರು ಸುಧಾಕರ್ ಅಯ್ಯನೋ ಅದು ಗಾಡಿ ಚೆನ್ನಾಗಿ ಓಡಿಸೋ, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅದಕ್ಕೆ ಏನಾದ್ರು ಒಂದು ಇದು ಕೊಟ್ಟಿರ್ತಾರೆ, ಒಂಥರ ಡಿಫೆಕ್ಟ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದ್ ಒಳ್ಳೆ ಕಾಮಿಡಿ. ಅದೇ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಅವ್ರಿಗೆ ಹಿಂಗ್ ಕಣ್ಣು ಹಿಂಗ್ ಎತ್ತಾಗ ನೋಡ್ತಿರ್ತಾರೆ. ನೋಡ್ತಿದ್ದೀರಾ ಡ್ರಾಕುಲಾ ಇದ್ರಲ್ಲಿ ಯಾವ್ದು ಗಾಳಿಪಟದಲ್ಲಿ ಅವ್ರಿಗೆ ಮಾತೇ ಬರ್ತಿರಲ್ಲ. ಅಂಡ್ ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಅಡ್ರೆಸ್ ತೋರ್ಸೋದಕ್ಕೆ, ಇನಿಷಿಯಲ್ ಬಂದ ತಕ್ಷಣ ಅಡ್ರೆಸ್ ತೋರ್ಸೋದಕ್ಕೆ ಅವ್ನ ಮುಂದೆ ಓಡ್ತಾ ಇರ್ತಾರೆ, ಹಿಂದೆ ಕಾಲ್ ಬರ್ತಾ ಇದ್ರು. ಇವ್ ಚಿಕ್ಕ ದೊಡ್ಡಪ್ಪ ಒಲಿಂಪಿಕ್ಸ್ ಅಲ್ಲಿ ಓಡ್ತಿದ್ರ, ಆತರ ತುಂಬಾ ಬರ್ತಿದ್ರು. ಆತರ ಒಂದ್ ಡೈಲಾಗ್ಸ್ ಬರೆಯೋದು ಓಕೆ, ಬಟ್ ಕೆಲವೊಂದ್ಸತಿ ಇವರು ಹೆಂಗ್ ಬರೀತಾರೆ ಅಂದ್ರೆ ಮನ್ಸಿಗೆ ಹತ್ರ ಆಗೋ ಡೈಲಾಗ್ಗಳು ಬರ್ದ್ಬಿಡ್ತಾರಪ್ಪ. ಅದು ತುಂಬಾ ದಿನ ಉಳ್ದೋಗ್ಬಿಡುತ್ತೆ. ಅಂದ್ರೆ ಆ ವ್ಯಕ್ತಿನ ಹೊರಗಡೆ ನೋಡಿದ್ರೆ ಹಂಗ ಅನ್ಸಲ್ಲ ನಮ್ಗೆ. ಹೆಂಗ್ ಮಾತಾಡ್ತಾರೆ, ಹೆಂಗೋ ಮಾತಾಡ್ತಿರ್ತಾರೆ. ಒಂದ್ ಇಂಟರ್ವ್ಯೂಲ್ ಕೂತಿರ್ತಾರೆ, ಒಂದು ರಾಜ್ಯದ ಸಮಸ್ಯೆನ ನನ್ನ ಹತ್ರ ಬಂದ್ ಕೇಳಿದ್ರೆ ನಾನು ಹೇಗೆ ಮಾತಾಡಿ
ಫಿಲ್ಮ್ಸ್‌ನ ಮಾಡುವಾಗ ಒಂದು ರೈಟಿಂಗ್ ಮಾಡುವಾಗ ಯೋಗರಾಜ್ ಭಟ್ರು ಅವ್ರು ರೈಟಿಂಗ್ ಮಾಡುವಾಗ ಒಂದು ಸ್ಟ್ರಕ್ಚರ್ಡೈಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ 3 ಆಕ್ಟ್ ಸ್ಟ್ರಕ್ಚರ್ ಅಂತ ಕರಿತೀವಲ್ಲ, ಅದೊಂದು ಇನ್ಸಿಡೆಂಟ್ ಆಗ್ಬೇಕು, ಆಮೇಲೆ ಕಾನ್ಫ್ಲಿಕ್ಟ್ ಬರಬೇಕು. ಬರ್ಬೇಕು. ಈ ತರ ಇವ್ರ ಫಿಲ್ಮ್ ಅಲ್ಲಿ ಪರ್ಪಸ್ಫುಲಿ ಇರಲ್ಲ ಅದು. ಬಟ್ ನೀನ್ ನೋಡಿದ್ರೆ ಒಂದ್ ಸ್ಟ್ರಕ್ಚರ್ ಐತೆ ಅನ್ಸ್ಬಿಡುತ್ತೆ. ಈಗ ಹಾ. ಎಕ್ಸಾಂಪಲ್ ಗಾಳಿಪಟದಲ್ಲಿ 3 ಜನ ಹೀರೋಸ್ 3 ಜನ ಹೀರೋಯಿನ್ಸ್ ಇರ್ತಾರೆ. ಆ ತರ. ಅವು ಈಗ ಒಬ್ಬೊಬ್ರಿಗೆ ಕನೆಕ್ಟ್ ಆಗ್ತಾರೆ ಅಂತ ಗೊತ್ತಿರುತ್ತೆ ಜನಕ್ಕೆ. ಬಟ್ ಅದನ್ನು ತುಂಬಾ ಚೆನ್ನಾಗಿ ತೋರಿಸಿದಾರೆ ಅವ್ರು ಅದ್ರಲ್ಲಿ. ಸೊ ಅವ್ರು ಅದನ್ನ ಸ್ಟ್ರಕ್ಚರೈಸ್ಡ್ ಆಗಿ ಬರ್ದಿಲ್ಲ ಅಂದ್ರೂ ಕೂಡ ಅದು ಸ್ಟ್ರಕ್ಚರ್ ಆಗೇ ಕಾಣುತ್ತೆ ಕುತ್ಕೊಂಡು ನೋಡುವಾಗ ಆಗ್ಲಿ. ಸೊ ಏನು ತೊಂದ್ರೆ ಅಂತ ಅನ್ಸಲ್ಲ ನಮ್ಗದು. ಬಟ್ ಅವರು ಅದು 3 ಆಕ್ಟ್ ಅವೆಲ್ಲ ಫಾಲೋ ಅಪ್ ಮಾಡಲ್ಲ ಅಂತಾನೆ ಅಂತಾರೆ. ಬಟ್ ನಮಗಂತೂ ಅದು ಸ್ಟ್ರಕ್ಚರೈಸ್ ಆಗಿ ಕಾಣುತ್ತೆ. ಇನ್ನು ಇವ್ರ ವಿಚಾರದಲ್ಲಿ ಸಾಂಗ್ಸು ಸಾಂಗ್ಸ್ ಅಂತೂ ಅಲ್ಟಿಮೇಟ್. ಮುಂಗಾರು ಮಳೆ ಮತ್ತೆ ಗಾಳಿಪಟ ಸಾಂಗ್ಸ್ ಇದ್ರು. ಅಂಡ್ ಕವಿತೆ ಸಾಂಗ್ ಅಂತೂ ಬ್ರೇಕಪ್ ಸ್ಯಾಂತ್ ಅಂತಾನೆ ಟ್ರೀಟ್ ಮಾಡ್ತಾರೆ ಇವಾಗೂ. ಅಷ್ಟು ಕನೆಕ್ಟ್ ಆಗುತ್ತೆ ಅದೇ ಸಾಂಗ್ಸ್. ಅದೇ ಅದೇ ಅದೊಂದೇ ಅಂತಲ್ವೋ. ಈಗ ನನಗೆ ಮೊನ್ನೆ ಬಂದಿದ್ದು ಪ್ರಾಯಶಃ ಸಾಂಗ್ ಕೂಡ ತುಂಬಾ ಇಷ್ಟ ಆಯ್ತು, ಗಾಳಿಪಟ 2 ಅದು. ಬಟ್ ಏನಂದ್ರೆ ಅದು ತುಂಬಾ ಜನ ಕನೆಕ್ಟ್ ಆಗಿಲ್ಲ ಅದೊಂದು ಬಟ್ ಅದು ಆ ಸಾಂಗ್ ತುಂಬಾ ಚೆನ್ನಾಗಿದೆ ಪ್ರಾಯಶಃ ಕರೆಕ್ಟ್. ಒಡಿಯೊಂಬತ್ತು ಕನೆಕ್ಟ್ ಆದಷ್ಟು ಅದು ಆಗ್ಲಿಲ್ಲ. ಆಗ್ಲಿಲ್ಲ. ಒಡಿಯೊಂಬತ್ತಲ್ಲಿ ಅನ್ಕಂಡಂಗ್ ಆಗಿಬಿಟ್ರೆ ದೇವ್ರಿಗಿಲ್ಲ ಕೆಲಸ, ಪ್ರೀತಿಸಿದ್ರೆ ಪಕ್ಕದಲ್ಲಿದ್ರೆ ದೇವ್ರಾಗ್ತಿದ್ದ ಮನುಷ್ಯ ಅನ್ನೋ ಡೈಲಾಗ್ ಅದು ಇಷ್ಟಪ್ಪ ನನಗೆ ಅದು. ಅದಲ್ಲ, ಅದು ಇಂಟ್ರೋ ಬರ್ತಾರೆ, ಸಾಂಗ್ ಇಂಟ್ರೋ. ಈ ಸಬ್ಜೆಕ್ಟ್ ಫೇಲ್ ಆಗಿದೆ ಅಂದ್ರೆ ಎಲ್ಲ ಹೇಳ್ತಾರೆ, ಎಲ್ಲ ಅಂತ ಹೇಳೋದಲ್ಲ, ಹಿಂಗ್ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ಸಬ್ಜೆಕ್ಟ್ ಆದ್ರೂ ಪಾಸ್ ಆಗ್ತೀಯಾ, ಪಾಸ್ ಆಗಿನ ಅನ್ಕೊಂತಾರೇನೋ ಅಂತ ಹೇಳ್ತಾ ಇದೀನಿ ಅಂತ. ಅದು ಗಾಳಿಪಟದಲ್ಲಿ ಬರುತ್ತಲ್ಲ. ಟು ಆಮೇಲೆ ಇನ್ನೊಂದು ಬರುತ್ತಲ್ಲ, ಈ ಮುಗುಳು ನಗೆಯಲ್ಲಿ ಅಲ್ಲೇನ್ ಕೋತಿ ಕುಣಿತಿದೆ ಅಂತಾರಲ್ಲ. ಅಲ್ಲ ಅಲ್ಲೊಂದು ಕ್ಯಾಟ್ ಬಿಡ್ತಲ್ಲ, ಇವನ್ ಮುಖ ಮುಚ್ಚ ನೋಡ್ತು ಅಂತ ಇರ್ತಾರೆ ನೋಡಿ. ಅದು ಮಾತ್ರ ಕ್ರೇಜಿ ನನಗೆ. ಅದು ಭಾರಿ ಇಷ್ಟ. ಆಮೇಲೆ ಇನ್ನೊಂದು ಈಗ ಪುಲ್ಕು ತುಲ್ಕು ಅಂತ. ಆಮೇಲೆ ಇನ್ನೊಂದು ಈ ತರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರೆಯುವಾಗ ಈಗ ಮುಗುಳು ನಗೆಯಲ್ಲಿ ಈಗ ಆ ಕ್ಯಾರೆಕ್ಟರ್ಗೆ ಏನೋ ಒಂದು ಎಲಿಮೆಂಟ್, ಏನ ಇದು ಡಿಫೆಕ್ಟ್ ನಂಗೆ ಐತಲ್ಲ, ಈ ತರ ಬರೆಯೋದ್ರಿಂದ ಕೆಲವೊಂದು ಕಾಮಿಡಿಗಳು ಜನರೇಟ್ ಆಗುತ್ತೆ. ಅಂದ್ರೆ ನೀನು ಅವಾಗ ನೋಡುವಾಗ ಅದ್ರ ಇಂಪ್ಯಾಕ್ಟ್ ಗೊತ್ತಾಗಲ್ಲ. ಬಟ್ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಯಾವ್ದಾದ್ರು ಸುಮ್ನೆ ಕುತ್ಕೊಂಡು ನೋಡುವಾಗ ಆ ಸೀನಿಗೆ ಈಗ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲೆಲ್ಲ ನೋಡ್ತಿರ್ತೀವಲ್ಲ, ಅದೊಂದೇ ಫಿಲ್ಮ್ ಅಂತಲ್ಲ, ಅವ್ರು ಮಾಡಿರೋ ಫಿಲ್ಮ್ ಎಲ್ಲದ್ರಲ್ಲೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನಾವ್ ಈ ವಿಡಿಯೋದಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ವಿ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಡೈಲಾಗ್ಸ್ ಬಗ್ಗೆ ಮಾತಾಡಿದ್ವಿ, ಫೀಮೇಲ್ ಕ್ಯಾರೆಕ್ಟರ್ ನ ಬಗ್ಗೆ ಮಾತಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಮ್ಗೆ ಅನ್ಸಿದ್ದೇನು ಅಂದ್ರೆ, ನಮಗೊಂದು ಫೀಲಿಂಗ್ ಇದೆ, ನಾವು ಅವ್ರ ಫಿಲ್ಮ್ ನೋಡಿರೋದ್ರಿಂದ. ಸೊ ಆ ಫೀಲಿಂಗ್ ನ ಎಕ್ಸ್ಪ್ರೆಸ್ ಮಾಡಿದ್ವಿ ಅಂತ ಹೇಳ್ಬೋದು. ಅವ್ರ ಇದ್ರಲ್ಲಿ ಕಾಂಬೋ ಅಲ್ಲಿ ಫ್ರೆಶ್ನೆಸ್ ಇದೆ. ಯಾಕಂದ್ರೆ ನೀವು 100 ಸಲ ನೋಡಿದ್ರೆ ಗಾಳಿಪಟ 101 ಸಲ ನೋಡ್ಬೇಕಾದ್ರೆ ಅದು ಫ್ರೆಶ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಅದೇ ಅಂಡ್ ಮುಂಗಾರು ಅಷ್ಟೇ, ಅದೇ ಹೇಳ್ತೇನೆ, 100 ಸಲ ನೋಡಿದ್ರೆ 101 ಸಲ ಫ್ರೆಶ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಎಲ್ಲೂ ಒಂದ್ ಕಡೆ ಸ್ಕಿಪ್ ಮಾಡ್ಬೇಕನ್ಸಲ್ಲ. ಕರೆಕ್ಟ್. ಅದೊಂದು ತುಂಬಾ ರೇರ್ ಮೂವ್ಸ್. ಏನಾಗುತ್ತೆ ಅಂದ್ರೆ ಒಂದ್ ರೀಲ್ ನೋಡಿದ ತಕ್ಷಣ ಫಿಲ್ಮ್ ನೋಡ್ಬಿಡ್ತೀವಿ, ತೆಗೆದು ರೀಲ್ ಬಂತ ಕನೆಕ್ಟ್ ಆಯ್ತು ಆರೆಂಜ್ ಕನೆಕ್ಟ್ ಆಗಿದೆ. ಅದು ಈ ಒಂದ್ ಲೈನ್ ಹೇಳಿ ಈ ವಿಡಿಯೋನ ಎಂಡ್ ಮಾಡೋಣ. ಏನಂದ್ರೆ ಈ ತರ ಸಿನಿಮಾಗಳಿಗೆ ಏನಿದಾವೋ, ಗಾಳಿಪಟ 2, ಮಂಗಳು ನಗೆ ಅವಲ್ಲ, ಗಾಳಿಪಟ ಮುಂಗಾರು ಮಳೆ, ಗಾಳಿಪಟ ಮತ್ತೆ ಮುಂಗಾರು ಮಳೆ, ಇವೆರಡು ಸಿನಿಮಾಗಳು ಈ ತರ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಕೂತ್ ಮಾಡಕ್ಕಾಗಲ್ಲ, ಅವ್ ಆಗ್ಬೇಕಷ್ಟೇ. ಅದು ಆಗಿದೆ. ಕರೆಕ್ಟ್. ಸೊ ಈ ಯೋಗರಾಜ್ ಭಟ್ ಅವ್ರ ಕಡೆಯಿಂದ ಇನ್ನ ಒಂದ್ 2-3 ಕ್ಲಾಸಿಕ್ ಬಂದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಇನ್ನೊಂದ್ ಏನಾಗುತ್ತೆ ಗೊತ್ತಾ, ಗಾಳಿಪಟ ಮುಂಗಾರು ಮಳೆ ಎಂತ ಅಂದ್ರೆ ಅದನ್ನ ಬಿಟ್ಟು ಬೇರೆ ಇನ್ನೊಂದು ಮ್ಯಾಜಿಕ್ ಮಾಡ್ಬೋದು. ಅದೇ ಮ್ಯಾಜಿಕ್ ತಗೊಂಡೋಗ್ ಬೇರೆ ತರ ರೆಪ್ಲಿಕೇಟ್ ಆಗಲ್ಲ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಮುಂಗಾರು ಮಳೆ 2 ಮತ್ತೆ ಗಾಳಿಪಟ 2. ಓಕೆ. ಸೊ ಇದೊಂಥರ ಡಿಸ್ಕಷನ್ ತರ ಇತ್ತು, ನಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಂಗೆ ಇತ್ತು, ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಕನೆಕ್ಟ್ ಆಗಿರೋ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕ್ಯಾಮ್ರಾ ಇರೋದೇ ಮರ್ತ್ಬಿಟ್ಟು. ಸೊ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇವನಿಗೆ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮ್ ಇಷ್ಟ ಚಾನಲ್ ಕಡೆಯಿಂದ ಬಾಯ್.